ಕಂಪನಿ ಈ ಸಿರಪ್ಗಳನ್ನು ತಯಾರು ಮಾಡ್ತಲೇ ಇದೆ. ಭಾರತೀಯ ಮೂಲದ ಕಂಪನಿಗಳಿಗೆ, ಅದರಲ್ಲೂ ಭಾರತೀಯ ಮೂಲದ ಔಷಧ ಕಂಪನಿಗಳಿಗೆ ಒಂದರ್ಥದ ಕಳಂಕ ಈ ಇಡೀ ಪ್ರಕರಣದಿಂದ ಅಂಟಿದೆ ಅನ್ನೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮೂಲದ ಕಾಫ್ ಸಿರಪ್ ನಿಂದ ಅನಾಹುತ. ಗಾಂಬಿಯಾದ ಸಿರಪ್ ಕುಡಿದು ಆಫ್ರಿಕಾದಲ್ಲಿ 66 ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ದೆಹಲಿಯ ಖಾಸಗಿ ಕಂಪನಿ ತಯಾರಿಸಿರುವ 4 ಔಷಧಿಗಳನ್ನ ಆಫ್ರಿಕಾದ ಗಾಂಬಿಯಾಗೆ ರಫ್ತು ಮಾಡಲಾಗಿತ್ತು. ಆದರೆ ಈ ಸಿರಪ್ ಕುಡಿದ 66 ಮಕ್ಕಳು ಮೂತ್ರಪಿಂಡ ಸೋಂಕಿಗೆ ಗುರಿಯಾಗಿದ್ರು. ಕಿಡ್ನಿ ಸಮಸ್ಯೆ ಹೆಚ್ಚಾಗಿ ಚಿಕಿತ್ಸೆ ಫಲಕಾರಿಯಾಗದೆ 66 ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಶಂಕಿಸಿದೆ. ಈ ಸಿರಪ್ಗಳ ಮಾದರಿಗಳನ್ನ ಸಂಗ್ರಹಿಸಿ ಈಗಾಗಲೇ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗಿದೆ. ಇದರಲ್ಲಿ ಹಾನಿಕಾರಕ ಅಂಶಗಳು ಒಳಗೊಂಡಿರುವುದು ಕಂಡು ಬಂದಿದೆ ಅಂತ WHO ತಿಳಿಸಿದೆ. ಈ ಕಂಪನಿಯು ದೆಹಲಿ, ಹರಿಯಾಣದಲ್ಲಿ ಉತ್ಪನ್ನಗಳನ್ನ ತಯಾರಿಸುತ್ತಿದೆ. ಇದಕ್ಕೆ ರಾಜ್ಯ ಔಷಧ ನಿಯಂತ್ರಕರಿಂದ ಪರವಾನಗಿ ಪಡೆದಿದೆ. ಈ ಔಷಧಿಗಳನ್ನ ಇಲ್ಲಿಯವರೆಗೆ ಗಾಂಬಿಯಾಗೆ ಮಾತ್ರ ರಫ್ತು ಮಾಡಲಾಗುತ್ತಿತ್ತು. ಸದ್ಯ ಇನ್ನು ಕಂಪನಿ ತಯಾರಿಸಿರುವ 4 ಸಿರಪ್ಗಳ ವಿರುದ್ಧ ಸೆಪ್ಟೆಂಬರ್ 29ರಂದು ತನಿಖೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೋರಿತ್ತು. WHO ಮನವಿಯನ್ನ ಪ್ರಧಾನಿ ಮೋದಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಮೇಡನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ವಿರುದ್ಧ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ತನಿಖೆಗೆ ಆದೇಶ ನೀಡಿದೆ.